ಮೈಸೂರಿನ ಸಿಹಿ ಪರಂಪರೆ ಇದೀಗ ಮಲೆನಾಡಿನ ಹೆಬ್ಬಾಗಿಲಲ್ಲಿ ಆರಂಭ. ಮೈಸೂರಿನ ಸುಪ್ರಸಿದ್ಧ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನಮ್ಮ ಶಿವಮೊಗ್ಗದಲ್ಲಿ ಡಿಸೆಂಬರ್ 22ರಿಂದ ಶುಭಾರಂಭವಾಗಲಿದೆ. ಬನ್ನಿ, ನಾವೆಲ್ಲರೂ ಸಿಹಿ ಸಂಭ್ರಮದಲ್ಲಿ ಭಾಗಿಯಾಗೋಣ. ಸರ್ವರಿಗೂ ಆದರದ ಸುಸ್ವಾಗತ. ಸ್ಥಳ ನೆಹರು ರಸ್ತೆ, ಶಿವಮೊಗ್ಗ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಮೈಸೂರಿನ ಸಿಹಿ ಪರಂಪರೆಯನ್ನು ರಾಜ್ಯದಾದ್ಯಂತ ಪಸರಿಸುತ್ತಿರುವ ಪ್ರತಿಷ್ಠಿತ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸಂಸ್ಥೆಯ 48ನೆಯ ಶಾಖೆ ಶಿವಮೊಗ್ಗ ನಗರದ ನೆಹರು ರಸ್ತೆಯಲ್ಲಿ ಡಿಸೆಂಬರ್ 22ರ ಸೋಮವಾರ ಶುಭಾರಂಭಗೊಳ್ಳಲಿದೆ ಎಂದು ಸಂಸ್ಥೆಯ ಉಪಾಧ್ಯಕ್ಷ ಜಯಕುಮಾರ್ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, 1999ರಲ್ಲಿ ಮೈಸೂರಿನ ವಿದ್ಯಾರಣ್ಯಪುರಂನಲ್ಲಿ ಮೊದಲ ಶಾಖೆಯೊಂದಿಗೆ ಆರಂಭವಾದ ತಮ್ಮ ಸಂಸ್ಥೆ ಇಂದು ಮೈಸೂರು, ಬೆಂಗಳೂರು, ತುಮಕೂರು, ಹಾಸನ, ಮಡಿಕೇರಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದೀಗ ಮೈಸೂರಿನ ಸಾಂಪ್ರದಾಯಿಕ ಸಿಹಿ ತಿಂಡಿಗಳ ರುಚಿಯನ್ನು ಶಿವಮೊಗ್ಗದ ಜನತೆಗೆ ಪರಿಚಯಿಸಲು ನಾವು ಉತ್ಸುಕರಾಗಿದ್ದೇವೆ ಎಂದರು. ಶಿವಮೊಗ್ಗ ನಗರದ ನೆಹರು ರಸ್ತೆಯಲ್ಲಿರುವ ನೂತನ ಶಾಖೆಯ ಉದ್ಘಾಟನಾ ಸಮಾರಂಭಕ್ಕೆ ನಗರದ ಸಹೃದಯಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಂಸ್ಥೆಗೆ ಬೆಂಬಲ ನೀಡಬೇಕೆಂದು ಅವರು ಈ ಸಂದರ್ಭದಲ್ಲಿ ಮನವಿ ಮಾಡಿದರು. ನಿಮ್ಗೆ BP, ಶುಗರ್ ಇದೆಯಾ, ನಿಮ್ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ, ಈ ಚೈನ್ ಸ್ಮೋಕರ್ ಇದ್ರ, ಅಂಡ್ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ, ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡಿವಾಗ ನೋವು ಬರೋದು, ಇಲ್ಲ ಕಾಲಲ್ಲಿ ಆರ್ದೇ ಇರುವಂತದ್ದು ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ನಾನು ಡಾಕ್ಟರ್ ನಿಶಿತಾ, ಕನ್ಸಲ್ಟೆಂಟ್ ಎಂಡೋವಾಸ್ಕ್ಯುಲರ್ ಅಂಡ್ ಇಂಟರ್ವೆನ್ಷನ್ ರೇಡಿಯಾಲಜಿ, ನಂಜಪ್ಪ ಲೈಫ್ ಕೇರ್. ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದೀವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ ಡಿಸೆಂಬರ್ 8 ಇಂದ ಡಿಸೆಂಬರ್ 31 ವರೆಗೂ. ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದ ರಕ್ತನಾಳದಿರೋ ಬ್ಲಾಕ್ ನ ಡಯಾಗ್ನೋಸಿಸ್ ಮಾಡ್ತೀವಿ ಅಂಡ್ ಅದಕ್ಕೆ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಪಿನ್ ಹೋಲ್ ಸರ್ಜರಿ, ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಿಮ್ಮ ರಕ್ತನಾಳದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ. ಶಿವಕುಮಾರ್ ಸರ್ ಅವರು ನಮ್ಮ ಮೊದಲನೇ ಶಾಖೆ ಬಂದು 1999ನೇ ಇಸ್ವಿಯಲ್ಲಿ ವಿದ್ಯಾರಣ್ಯಪುರಮಲ್ಲಿ ನಾವು ಶುರು ಮಾಡಿದ್ವಿ. ಆನಂತರ ಮೈಸೂರು, ಬೆಂಗಳೂರು, ತುಮಕೂರು, ಹಾಸನ್, ಮಡಿಕೇರಿ, ಆಮೇಲೆ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಇವಾಗ ನಾವು ಹೆಜ್ಜೆ ಇಟ್ಟಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಗ್ರಾಹಕರಲ್ಲಿ ವಿನಂತಿ ಇದರಿಂದ ನಾವು ಇಲ್ಲಿ ಪ್ರಾರಂಭಿಸುವಂಥ ಅವಕಾಶ ಸಿಕ್ಕಿದೆ. ತಾವು ದಯಮಾಡಿ 22ನೇ ತಾರೀಕು ಸೋಮವಾರ ತಾವೆಲ್ಲರೂ ಬಂದು ನಮಗೆ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿ ನಮಗೆ ಪ್ರೋತ್ಸಾಹಿಸಿ ಅಂತ ನಾನು ಮಹಾಲಕ್ಷ್ಮಿ ಸ್ವೀಟ್ ಸಂಸ್ಥೆಯ ಪರವಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೀನಿ ಸರ್. ಇವಾಗ ನಮಗೆಲ್ಲ 47 ಶಾಖೆಗಳಿಗೂ ಕೂಡ ಮೈಸೂರಿಂದನೇ ಸೆಂಟ್ರಲೈಸ್ ಕಿಚನಿಂದನೇ ನಾವು ಅದನ್ನು ಸಪ್ಲೈ ಮಾಡ್ತಾ ಇದ್ದೀವಿ ಸರ್. ನಮ್ಮಲ್ಲಿ ಒಂದು 38 ವೆಹಿಕಲ್ ಇದೆ, ಡೆಡಿಕೇಟೆಡ್ ಫುಡ್ ಗ್ರೇಡ್ ವೆಹಿಕಲ್ಸ್ ಇದೆ. ಅದರಲ್ಲೇ ನಾವು ಅದನ್ನು ಸಾಗಿಸಲು ನಾವು ಪ್ರಯತ್ನ ಮಾಡಿ ಅಲ್ಲಿಂದ ನಾವು ಮುಂದಕ್ಕೆ ಬಂದಿದ್ದೀವಿ. ನಮ್ಮದೇ ಆಗಿದಂಥ ಓನ್ ಟ್ರಾನ್ಸ್ಪೋರ್ಟೇಷನ್ ಸರ್. ಇಲ್ಲೇನು ಪ್ರಿಪ್ರೇಷನ್ ಇಲ್ಲ ಸರ್. ಕಾಸ್ಟ್ಲಿ ಅನ್ನೋದಕ್ಕಿಂತ ಏನಂತ ಹೇಳಿದ್ರೆ ನಾವು ಇವಾಗ ಆಲ್ರೆಡಿ ಮೇಯ್ನು ಗುಣಮಟ್ಟದ ನಾವು ಮಾಡ್ಕೋಬೇಕಾಗಿದ್ದ ಸಂದರ್ಭದಲ್ಲಿ ಇವಾಗ ಮೈಸೂರು ಪಾಕ್ ನಾವು ಮೈಸೂರಲ್ಲೂ ತೊಗೊಂಡಿದ್ದಾಗ ಒಂದೇ ರೀತಿಲಿ ಇರಬೇಕು, ಬೆಂಗಳೂರಲ್ಲೂ ತೊಗೊಂಡಿದ್ದಾಗ ಒಂದೇ ರೀತಿಲಿ ಇರಬೇಕಾಗತ್ತೆ ಅಂತ ಆ ಟೇಸ್ಟು ಕ್ವಾಲಿಟಿ ಕೊಡಬೇಕು ಅಂತ ಹೇಳಿದ್ರೆ ಎಕ್ಸ್ಕ್ಲೂಸಿವ್ ಆಗಿ ಸೆಂಟ್ರಲ್ ಕಿಚನಲ್ಲಿ ಇದ್ದಾಗ ಮಾತ್ರ ಸಾಧ್ಯತೆ ಇದೆ ಸರ್. ಅದು ಸಪ್ರೇಟಾಗಿ ಕಿಚನ್ ಮಾಡ್ಕೊ ಬಂದರೆ ಅದನ್ನು ಏನಾಗುತ್ತೆ ಸ್ವಲ್ಪ ಸ್ಲೈಟು ವೇರಿಯೇಷನ್ ಆಗುವ ಸಾಧ್ಯತೆ ಇರುತ್ತೆ.
ಅದಕ್ಕೆ ನಾವು ಮೈಸೂರು ತೊಗೊಂಡ್ರು ಆ ಸ್ವೀಟ್ ಒಂದೇ ಥರ ಇರಬೇಕು, ಶಿವಮೊಗ್ಗದಲ್ಲೂ ತೊಗೊಂಡ್ರು ಆ ಸ್ವೀಟ್ ಒಂದೇ ಥರ ಗುಣಮಟ್ಟದಲ್ಲಿ ಇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ನಾವು ಟ್ರಾನ್ಸ್ಪೋರ್ಟೇಷನಿಂದ ಹಿಡಿದು ಎಲ್ಲನೂ ನಾವೇ ನಾವು ಇಟ್ಕೊಂಡಿದ್ದೀವಿ ಸರ್. ಅದಕ್ಕೆ ನಾವು ಥರ್ಡ್ ಪಾರ್ಟಿ ಆಗಿದ್ದು ಕೂಡ ಬೇರೆ ಯಾವರಿಗೆ ಯಾರು ಕೂಡ ನಾವು ಟೈಅಪ್ ಮಾಡೋದೇ ಈಗಲಾಗಲಿ ಏನೂ ಮಾಡಿಲ್ಲ ಸರ್. ನಾವು ಸೆಂಟ್ರಲೈಸ್ ಕಿಚನ್ ಸರ್, ಒಂದೇ ಇರುತ್ತೆ ಸರ್. ರೇಟ್ ಒಂದೇ ಇರುತ್ತೆ ಸರ್. ಮೈಸೂರಿನ ರೇಟ್ ಇರುತ್ತೆ, ಅದೇ ಒಂದೇ ರೇಟ್ ಇರುತ್ತೆ. ಇಲ್ಲ ಸರ್, ಹಂಗೆ ಇಲ್ಲಿ ನಾವು ಇದರಲ್ಲಿ ಮೈಸೂರಲ್ಲಿ ಕಡಿಮೆಗೆ ಮತ್ತು ಜಾಸ್ತಿಗೆ ಅನ್ನೋದಕ್ಕಿಂತ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಗ್ಗೆ ಅಥವಾ ಪ್ರಾಫಿಟ್ ಬಗ್ಗೆ ಆಗಿಲ್ಲ ನಾವು ಇವಾಗ ಸದ್ಯಕ್ಕೆ ನಾವೇನು ಯೋಚನೆ ಮಾಡ್ತಾ ಇಲ್ಲ. ಯಾಕಂದರೆ ನಮಗೆ ಕಾಸ್ಟ್ ಆಫ್ ಆಪ್ರೇಷನ್ಸು, ಕಾಸ್ಟ್ ಆಫ್ ಎಕ್ಸ್ಪೆನ್ಸ್ ಬಗ್ಗೆ ನಾವೇನು ಯೋಚನೆ ಮಾಡ್ತಾ ಇಲ್ಲ. ನಮಗೆ ಬೇಕಿರೋದು ಏನು ಅಂತ ಹೇಳಿದ್ರೆ, ಒಂದು ಗುಣಮಟ್ಟದ ಪದಾರ್ಥವನ್ನು ಕರ್ನಾಟಕದಲ್ಲಿ ನಾವೇನು ತಯಾರಿಸ್ತಾ ಇದ್ದೀವೋ ಹೊರ ರಾಜ್ಯದಲ್ಲೂ ಕೂಡ ನಮಗೆ ಅವಕಾಶ ಸಿಗ್ತಾ ಇದೆ, ಅಲ್ಲಿಗೂ ಕೂಡ ಮಾಡಬೇಕು ಅಂತ ಇದ್ದೀವಿ. ಕಾಸ್ಟ್ ರಿಮೇನ್ಸ್ ದ ಸೇಮ್ ಸರ್. ಮೈಸೂರಲ್ಲೂ ಮತ್ತು ಇನ್ನೊಂದು ಒಂದೇ ಕಾಸ್ಟ್ ಇರುತ್ತೆ ಸರ್.